ಬಿಗ್ ಬಾಸ್ ಸೀಸನ್ 12ರ ಇಬ್ಬರು ಪ್ರಮುಖ ಸ್ಪರ್ಧಿಗಳು ಅಂದ್ರೆ ಅದು ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ. ಇವರಿಬ್ಬರು ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಈ ಸೀಸನ್ಗೆ ಮಜಾನೇ ಇರ್ತಿರ್ಲಿಲ್ಲ. ಇಷ್ಟ ದಿನ ಗಿಲ್ಲಿ ಗಿಲ್ಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಮೆರೆಸ್ತಿದ್ದಾರೆ. ಗಿಲ್ಲಿನೇ ಗೆಲ್ಲೋದು ಅಂತ ಎಲ್ಲಾ ಕಡೆಯೂ ಫ್ಯಾನ್ಸ್ ಹೋದಲ್ಲಿ ಬಂದಲ್ಲಿ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಆದ್ರೆ ಈಗ ಟ್ರೆಂಡ್ ಬದಲಾದಂತೆ ಕಾಣ್ತಿದೆ. ಬಿಗ್ ಬಾಸ್ ಕೊನೆಯಲ್ಲಿ ಗಿಲ್ಲಿ ನಟನನ್ನ ಹಿಂದಿಕ್ಕಿ ಅಶ್ವಿನಿ ಗೌಡ ಮುಂದೆ ಬಂದಿದ್ದು ಗೇಮ್ ಚೇಂಜರ್ ಆಗಿ ಬದಲಾಗಿದ್ದಾರೆ. ಹೌದು, ಫಿನಾಲೆ ಹತ್ರ ಬರ್ತಿದ್ದಂತೆ ಅಶ್ವಿನಿ ಗೇಮ್ ಚೇಂಜರ್ ಆದ್ರ ಅನ್ನೋ ಚರ್ಚೆ ಜೋರಾಗಿದೆ. ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಒಂದು ನಿರ್ಧಾರ, ಒಂದು ಟಾಸ್ಕ್ ಇಡೀ ಗೇಮ್ ಅನ್ನೇ ಚೇಂಜ್ ಮಾಡಬಹುದು ಅನ್ನೋದಕ್ಕೆ ಹಲವು ಉದಾಹರಣೆಗಳಿವೆ. ಈ ಸೀಸನ್ ನಲ್ಲಿ ಅಶ್ವಿನಿಯವರು ನೆಗೆಟಿವ್ ಆಗಿ ಕಾಣಿಸಿಕೊಂಡ್ರು. ಅವರಿಲ್ಲದೆ ಬಿಗ್ ಬಾಸ್ ಇಲ್ಲ ಅಂತ ಹೇಳೋ ವೀಕ್ಷಕರು ತುಂಬಾ ಜನ ಇದ್ದಾರೆ. ಹಾಗಂತ ಗಿಲ್ಲಿ ಇಲ್ಲ ಅಂತಲ್ಲ, ಇವರಿಬ್ರು ಈ ಸೀಸನ್ ನ ಹೈಲೈಟೆಡ್ ಸ್ಪರ್ಧಿಗಳು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟಕ್ಕೂ ಟಾಪ್ 6 ಕಂಟೆಂಡರ್ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ರೋಚಕವಾಗಿ ಗೆದ್ದಿದ್ದು. ಅವರ ಆಟಕ್ಕೆ ಫುಲ್ ಫಿದಾ ಆಗಿರುವ ಪ್ರೇಕ್ಷಕರು ಅಶ್ವಿನಿ ಗೌಡಗೆ ಬಹುಪರಾಗ್ ಹೇಳ್ತಿದ್ದಾರೆ. ಅವರ ಆ ಛಲಕ್ಕೆ ಬಿಗ್ ಬಾಸ್ ಅಭಿಮಾನಿಗಳು ಮನಸೋತಿದ್ದಾರೆ. ಇಷ್ಟೇ ಅಲ್ಲ, ಹಲವರು ಈ ಬಾರಿ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಡಬೇಕು ಅಂತಾನೂ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಗೇಮ್ನ ಕೊನೆಯ ಹಂತದಲ್ಲಿ ಅಶ್ವಿನಿ ಶೈನ್ ಆಗಿರೋದ್ರಿಂದ ತಳ್ಳಿ ಹಾಕುವಂತಿಲ್ಲ. ಸೇಮ್ ಟೈಮ್ ಗಿಲ್ಲಿ ಕೂಡ ಡಲ್ ಆಗಿರೋದ್ರಿಂದ ಅವರಿಗೆ ಅಡ್ವಾಂಟೇಜ್ ಅಂತೂ ಇದೆ. ಅಷ್ಟೇ ಅಲ್ಲದೆ ನಿನ್ನೆಯ ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಮನೆಯ ಎಲ್ಲಾ ಸ್ಪರ್ಧಿಗಳು ಉತ್ತಮ ನೀಡಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಫಿನಾಲೆ ಟೈಮ್ನಲ್ಲಿ ಅಶ್ವಿನಿ ಗೌಡ ಗೇಮ್ ಚೇಂಜರ್ ಆಗಿ ಬದಲಾಗಿದ್ದು ಗಿಲ್ಲಿ ಫ್ಯಾನ್ಸ್ಗೂ ಶಾಕ್ ಆದಂತಾಗಿದೆ. ಆದ್ರೆ ಇನ್ನು ಬಿಗ್ ಬಾಸ್ ಆಟ ಮುಗಿದಿಲ್ಲ. ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.